ಮಂಡಳಿ ಹಾಗೂ ಸಿಬ್ಬಂದಿ ಬಹಳ ಇಂಪಾರ್ಟೆಂಟ್, ಬಹಳ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ ಸಿಬ್ಬಂದಿ ಆಸ್ ವೆಲ್ ಆಸ್ ಡೈರೆಕ್ಟರ್ಸ್, ಪ್ರೆಸಿಡೆಂಟ್ ಆಗಲಿ ವೈಸ್ ಪ್ರೆಸಿಡೆಂಟ್ ಆಗಲಿ. ಅದೇ ಮೇನ್ ಕಾರಣ ಇಷ್ಟು ಪ್ರಗತಿ ಸಾಧಿಸಲಿಕ್ಕೆ. ಇವಾಗ ಅಲ್ಲಿ ತಿರುಮಣಿ ಗ್ರಾಮದಲ್ಲಿ 6ನೇ ತಾರೀಕು ನೂತನ ಶಾಖೆ ಪ್ರಾರಂಭ ಮಾಡ್ತೀವಿ. ಅಲ್ಲಿ ನಿಮಗೆಲ್ಲ ಗೊತ್ತಿರಬೇಕು, ಸೋಲಾರ್ ಪಾರ್ಕ್ ಇಡೀ ಪ್ರಪಂಚ ಭೂಪಟದಲ್ಲಿದೆ. ಪಾವಗಡ ತಾಲೂಕು ಸೋಲಾರ್ ಪಾರ್ಕ್ ಕೆಲವರು ಗೊತ್ತಿರಬೇಕು, ಕೆಲವರು ಗೊತ್ತಿರದೇ ಇರಬೇಕು. ಬಟ್ ನಾವೆಲ್ಲ ಅದೇ ಪ್ರದೇಶದವ್ರೆ. ಅಲ್ಲಿ ಚೆನ್ನಾಗಿ ಚಲಾವಣೆ ಆಗ್ತಾ ಇದೆ. ಬಟ್ UP ಅದೆಲ್ಲ ನಮಗೆ ಗೊತ್ತಿಲ್ಲ. ಕೆಲವು ಅಂಥ ಗ್ರಾಮೀಣ ಪ್ರದೇಶದಲ್ಲಿ ನಮಗಿಂತ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ನಾವು ಒಂದು ಶಕ್ತಿಸ್ಥಳ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ ಅಂತ ಮಾಡಿದ್ದೀವಿ. ಎಲ್ಲರೂ IFC ಕೋಡ್ ಕಟ್ತಾರೆ. IFC ಕೋಡ್ ಬರಲಿಕ್ಕೆ 25 ವರ್ಷ ತಗೊಂಡಿದೆ ಈ ಬ್ಯಾಂಕ್ಗೆ. ಅದಿದ್ರೆ ಇವಾಗ ಕೆಲಸ ಆಗೋದು, ಇಲ್ಲ ಅಂದ್ರೆ ಇಲ್ಲ. ಅದಕ್ಕೋಸ್ಕರ ಈ ಬ್ರಾಂಚು ಅಲ್ಲಿ ಶಾಖೆ ಓಪನ್ ಮಾಡ್ತಾ ಇದ್ದೀವಿ. ಕೆಲವರು ಕೇಳ್ತಾರೆ, ನಿಮ್ಮ ಶಕ್ತಿ ಸ್ಥಳ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅದು ಬಂದರೆ ಏನಾಗುತ್ತೆ, ಮುಚ್ಕೊಂಡು ಹೋಗುತ್ತಾ ಅಂತ ಕೇಳ್ತಾರೆ. ನಾನು ಹೇಳಿದೆ, ಅಳಪ್ಪ ಅದು ಅಣ್ಣ, ಇದು ತಮ್ಮ. ಅಣ್ಣ ತಮ್ಮನ ನೋಡ್ಕೊಡ್ತಾರೆ ಅಂತ ಹೇಳಿದ್ದೀನಿ. ಡೆಪಾಸಿಟ್ಸ್ ಕಮ್ಮಿ. ಯಾಕೆ ಅಂತಂದ್ರೆ ಪ್ರತಿಯೊಬ್ಬರು ಮೂಲಭೂತ ಸೌಕರ್ಯಗಳು ತಗೊಳ್ತಾ ಇದ್ದಾರೆ. ಮನೆ ಇರ್ಬೋದು, ವೆಹಿಕಲ್ಸ್ ಇರ್ಬೋದು. ಪ್ರತಿಯೊಂದು ಮನೆಗೂ ಒಂದೊಂದು 2 ವೆಹಿಕಲ್ ಇದೆ. ಈ ಕಾರುಗಳು, ಮೊದಲು ಕಾರಲ್ಲಿ ನಾವು ಹೋದ್ರೆ ನಮ್ಮ ಕಾರ್ ನೋಡಕ್ ಬರ್ತಾ ಇದ್ವು, ಇವಾಗ ನಾವು ನೋಡಕ್ ಹೋಗ್ಬೇಕು. ಅಷ್ಟು ಬಹಳ ಇಂಪ್ರೂವ್ಮೆಂಟ್ ಆಗಿದೆ. ಅದೇ ಹೆಮ್ಮೆ. ಅದಕ್ಕೆ ಅಲ್ಲಿ ಮಾಡ್ತಾ ಇರೋದು ಈ ಬ್ರಾಂಚ್. ಈ ನೂತನ 26ನೇ ಇಸ್ವಿಯ ಕ್ಯಾಲೆಂಡರ್ ಇವಾಗ ನಾವು ಮಾಡ್ತಾ ಇದ್ದೀವಿ. 9% ಇಂದ 13% ವರೆಗೂ ಇದೆ. 9% ಇಂದ PRT ಲೋನ್ಸು, ಇದು ಏನು PRT ಇಲ್ಲ, ನಾನ್ PRT ಲೋನ್ಸ್ ಇಲ್ಲ, 10% ವರೆಗೂ ಇದೆ. ಸರ್, ನಿಮ್ಮಲ್ಲಿ ಸದಸ್ಯತ್ವ ಪಡಿಬೇಕು ಅಂದ್ರೆ ಏನ್ ಮಾನದಂಡ ಇದೆ ಹಾಗೂ ಏನಕ್ಕೋಸ್ಕರ ಪಡಿಬೇಕು ಸರ್ ನಿಮ್ಮಲ್ಲಿ? ಸರ್, ಇವಾಗ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆದಮೇಲೆ ಈ ಕೋಆಪರೇಟಿವ್ ಸಿಸ್ಟಮ್ ಬಗ್ಗೆ ಆಸ್ ಎ ಮ್ಯಾಟರ್ ಆಫ್ ರೈಟ್ ಎನಿ ಸಿಟಿಸನ್ ಬಂದು ನನ್ನ ಶೇರು, ನಾನು ಅಕೌಂಟ್ ಓಪನ್ ಮಾಡಬೇಕು, ನಾನು ಶೇರ್ ಹೋಲ್ಡರ್ ಆಗಬೇಕು ಅಂದರೆ ರಿಫ್ಯೂಸ್ ಮಾಡೋಂಗೇ ಇಲ್ಲ. ಎನಿ ಸಿಟಿಸನ್ ಕ್ಯಾನ್ ಅಪ್ಲೈ, ಇಂಡಿಯನ್ ಸಿಟಿಸನ್ ಆಗಿರಬೇಕು. ರಿಫ್ಯೂಸ್ ಮಾಡಿದ್ರೆ ಆ ರಿಫ್ಯೂಸಲ್ಲೂ ನೀವು ಚಾಲೆಂಜ್ ಮಾಡ್ಬೋದು, ಅಪೀಲ್ ಹಾಕಿ ಯಾಕೆ ನಾನು ರಿಫ್ಯೂಸ್ ಮಾಡಿದ್ರಿ ಅಂತ. ಅದಕ್ಕೆ ಮಾನದಂಡ ಏನೂ ಇಲ್ಲ. ನೀವು ಸಿಟಿಸನ್ ಆಗಿದ್ರೆ ಸಾಕು, ನಾವು ನಿಮಗೆ ಶೇರ್ ಕೊಡಲೇಬೇಕಾಗುತ್ತೆ. ಆಮೇಲೆ ನೀವು ಫೆಸಿಲಿಟೀಸ್ ತಗೊಳ್ಳುವಾಗ ನಿಮ್ಮ ಮಾನದಂಡ ಹಿಂದ್ಗಡೆ ನಿಮ್ಮ ಬ್ಯಾಕ್ಗ್ರೌಂಡ್ ಎಲ್ಲ ನೋಡ್ತೀವಿ. ನೀವು ಶೇರ್ ಹೋಲ್ಡರ್ ಆಗೋದಕ್ಕೆ ಯಾವುದೇ ಮಾನದಂಡ ಇಲ್ಲ. ಪದ್ಧತಿ ಬಗ್ಗೆ ಮಾತ್ರ ನಮ್ಮ ಅಪಸ್ಕಾರ ಆಗುತ್ತೆ. ಯಾವುದು ಅಂದರೆ ಸಾಲ ಕೊಡಿರೋ ಮನೆ ಮುಂದೆ ಬೋರ್ಡ್ ಹಾಕೊಂಡು ಆಟ ನಿಲ್ಲಿಸ್ಕೊಳ್ತೀರ. ಯಾಕಂದ್ರೆ ಈ ಅಟ್ಲೀಸ್ಟ್ ಆ ವಾಹನ ಬರುತ್ತೆ ಅಂತ ಆದ್ರೂ ಬೈಕ್ ಮಾಡ್ತಾರೆ ಅಂತ. ಯಾಕಂದ್ರೆ ಕೆಲವು ಪ್ರೈವೇಟ್ ಬ್ಯಾಂಕ್ಸ್ ಪ್ರೈವೇಟ್ ಏಜೆನ್ಸಿ ತಗೊಂಡು ಪ್ರೈವೇಟ್ ಏಜೆನ್ಸಿಯಿಂದ ಫೋರ್ಸ್ ಮಾಡ್ತಾರೆ ಅಂತೇಳಿ ಕೇಸ್ಗಳು ಅವೆಲ್ಲ ನಡೀತಾ ಇದೆ. ಆ ಥರ ಎಲ್ಲ ಆಗ್ತಾ ಇರುವಾಗ ನಾವು ಆ ಕೋಆಪರೇಟಿವ್ ಸಿಸ್ಟಮ್ ಅದೆಲ್ಲ ನಡೆಯಲ್ಲ. ಯಾಕಂದ್ರೆ ಎಲ್ಲರೂ ಜನರು ಈಚ್ ಅಂಡ್ ಎವ್ರಿ ಶೇರ್ ಹೋಲ್ಡರು, ಅಕೌಂಟ್ ಹೋಲ್ಡರು ಬಂದಾಗ ಅದಕ್ಕಿಂತ ಹೆಚ್ಚಿನ ಅವಮಾನ ಆಗುತ್ತೆ ಸರ್. ಅದೇ ಮ್ಯಾಟರ್ ಆಫ್ ರೈಟ್ ಅಂತ ಬರ್ತಾರೆ ಅವರು. ನೀವು ಡಿಮಾಂಡ್ ಮಾಡಿ ನನಗೆ ಯಾಕೆ ಕೊಡೋಕ್ಕಾಗಲ್ಲ, ಯಾಕೆ ನೀವು ರಿಫ್ಯೂಸ್ ಮಾಡ್ತಾ ಇದ್ದೀರ ಅಂತ ಡಿಮಾಂಡ್ ಮಾಡಿ ಕೊಡ್ತಾರೆ. ಆ ಥರ ಫೆಸಿಲಿಟೀಸ್ ನಾವು ತಗೊಳ್ತಾ ಇರೋದ್ರಿಂದ ಅದೇ ರೀತಿ ಸಾಲನೂ ತೀರಿಸಬೇಕು ಅಂತ ಒಂದು ಇದಿರುತ್ತೆ. ಅದೇನು ದುರುದ್ದೇಶದಿಂದ ಮಾಡ್ತಾರೆ. ಪರಿಣಾಮಕಾರಿ ತಂತ್ರ ಅದು. ಯಾವ ಸೀಸರ್ ಬರ್ತಾನೆ, ಮನೆ ಗಲಾಟೆ ಮಾಡ್ತಾನೆ, ಕೊಟ್ಟು ಹೋಗ್ತಾರೆ. ಮನೆ ಮುಂದೆ ತಗೊಂಡು ಸೈಡ್ ಗಾಡಿ ನಿಲ್ಸ್ಬಿಟ್ರೆ ಬೆಳಗಿನ ಸಾಯಂಕಾಲದವರೆಗೆ ಇಡೀ ಬೀದಿ ಗೊತ್ತಾಗುತ್ತೆ. ಎಷ್ಟು ದಿವಸ ತಗೊಳ್ತಾರೆ ಸರ್ ಲೋನ್ ತಗೋಬೇಕಾದ್ರೆ? ಸರ್, ನಾವು 15 ದಿವಸ ನಮ್ಮ ಟೈಮು. ಯಾಕಂದ್ರೆ ಶೇರ್ ಹೋಲ್ಡರ್ ಆಗಿದ್ರೆ 15 ದಿವಸಕ್ಕೆ ಒಂದ್ಸಲ ಮೀಟಿಂಗ್ ಆಗುತ್ತೆ. ಬ್ಯಾಂಕಲ್ಲಿ ತಿಂಗಳಿಗೆ 2 ಸಲ ಲೋನ್ ಕಮಿಟಿ ಆ್ಯಂಡ್ ಬೋರ್ಡ್ ಮೀಟಿಂಗ್ ಆಗುತ್ತೆ. ಒಂದ್ಸಲ ಪ್ರೋಸೆಸ್ ಆದರೆ 5-6 ದಿವಸದಲ್ಲೂ ನಾವು ಲೋನ್ ಕೊಟ್ಟಾಗಿದೆ. ಅಕಸ್ಮಾತ್ ಬಿಗಿನಿಂಗಲ್ಲಿ ಆಗಿದ್ರೆ ಲೋನ್ ಕಮಿಟಿ ಇವತ್ತು ಆಗೋಗುತ್ತೆ, ನೆಕ್ಸ್ಟ್ ಡೇ ಬಂದವ್ರಿಗೆ 15 ದಿವಸ ಲೇಟ್ ಆಗುತ್ತೆ. ಅಷ್ಟೇ ಬಿಟ್ಟರೆ
ಬೇರೆಯವರಿಗೆಲ್ಲನೂ ಎಷ್ಟು ಫಾಸ್ಟಾಗಿ ಆಗುತ್ತೆ. ಏನು ಐ ಡಿ ಪ್ರೂಫ್ ತಗೋತೀರಾ ಸರ್ ಅವ್ರನ್ನ? ಏನು ಇದು ನಮ್ಮ KYC ನಾರ್ಮ್ಸ್ ಏನಿದೆಯೋ ಅದಷ್ಟೇ. ಸರ್ ಈಗ ಬಾರೋವರಿಗೆ ಲೋನ್ ತಗೊಂಡಂತ ಬಾರೋವರಿಗೆ ಇನ್ಶೂರೆನ್ಸ್ ಏನಾದ್ರು ಮಾಡಿಸ್ತೀರಾ ಕಂಪಲ್ಸರಿ? ಹೌದು, ಮಾಡ್ತಾ ಇದ್ದೀವಿ. ಈಗ ತುಂಬಾ ಫೈನಾನ್ಷಿಯಲ್ಸ್ ಅದು ಮಾಡ್ತಾ ಇದ್ದಾರೆ. ಅಲ್ಲಿ ಹೆಚ್ಚು ಕಡೆ ಪ್ರಾಪರ್ಟಿ ಮೇಲೆ ಸೆಕ್ಯೂರಿಟಿ, ಇದು ಇನ್ಶೂರೆನ್ಸ್ ಎಲ್ಲ ಕವರ್ ಬಾರೋವರಿಗೆ ಮಾಡ್ತಾ ಇದ್ದೀವಿ. ಇನ್ಶೂರೆನ್ಸ್. ಓಕೆ ಸರ್, ಥ್ಯಾಂಕ್ ಯು.